ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾಯಿದ್ದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು. ನಮ್ಮ ದರ 42 ರೂಪಾಯಿ. ನಾವೇನು ಪ್ರತಿ 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಏನು ಕೊಡ್ತಾಯಿದ್ದೀವಿ ಅದೇ 42 ರೂಪಾಯಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟ್ರಿಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷ್ನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದರೂ 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಸೊ 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸೆ ಹಿಂದೆ 42 ರೂಪೀಸ್ ಇದೆ 1000 mlಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಮತ್ತು 42 ರೂಪಾಯಿ ಎರಡೂ ಸೇರಿಸಿದರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾಯಿದ್ದೀವಿ. ನಾವು ಒಂದು ಕಡೆ 50 mlಗೆ ಆಗ್ತಕ್ಕಂಥ 2 ರೂಪಾಯಿ 10 ಪೈಸೆನಲ್ಲಿ 10 ಪೈಸೆ ಕಡಿಮೆ ತೊಗೊಳ್ತಾ ಇದ್ದೀವಿ. ಮತ್ತು ನಾವು ಏಜೆಂಟಿಗೆ ಕೂಡ ನಾವು 10 ಪೈಸೆ ಕೂಡ ನಾವು ಜಾಸ್ತಿ ಕೊಡ್ತಾಯಿದ್ದೀವಿ. ಹಾಗಾಗಿ 20 ಪೈಸೆ ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡಿಕೊಂಡ್ರೆ ನಾವು KMFಗೆ ನಾವು ಆ ಹೊರೆಯನ್ನು ನಾವೇ ಅದನ್ನು ಭರಿಸ್ತೀವಿ. 20 ಪೈಸೆ ನಾವು ಕಡಿಮೆ ಆಗುತ್ತೆ. ಸೊ ಯಾಕಂದರೆ ಏನಾಗುತ್ತೆ, ನಾಳೆ ಇಲ್ಲ KMFನವರು ರೇಟನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಸೊ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನು ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಹಾಲನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾಯಿದ್ದೀವಿ ಅದನ್ನು ಮಾತ್ರ ನಾವು 2 ರೂಪಾಯಿ 10 ಪೈಸೆ ಆಗುತ್ತೆ, ಅದಕ್ಕೆ 10 ಪೈಸೆ ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತಾಯಿದ್ದೀವಿ. ಅದಕ್ಕೆ 1 ಲೀಟ್ರಿಗೆ 50 ml ಮತ್ತು ಅರ್ಧ ಲೀಟ್ರಿಗೆ ಕೂಡ 50 ml ಆ್ಯಡ್ ಮಾಡ್ತೀವಿ ನಾವು.